ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಈಗ ಸಾಧಾರಣ ಒಂದು 7 ವರ್ಷದಿಂದ ಗಲ್ಫ್ನಲ್ಲಿದ್ದಾರೆ. ಗಲ್ಫ್ನಲ್ಲಿ ಏನು ಪ್ರಯೋಜನ ಇಲ್ಲ ಹೋಗಿ. ಅವ್ರ ಮೇಲೆ ಏನಾದರೂ ಇನ್ನು ಮೊದಲೇನು ಕೇಸ್ ಏನು ಕೇಸ್ ಇತ್ತೆ ಅಂತಂದರೆ ಅವರಿಗೆ ಮ್ಯಾಂಗ್ಳೂರು ಕರ್ನಾಟಕದ ಫೇಕ್ ಪಾಸ್ಪೋರ್ಟ್ ಮಾಡಿ ಒಂದು ರೀಸೆಂಟಾಗಿ ಒಂದು ಕೇಸ್ ಇತ್ತು, ಹಳೆಯ ಕೇಸು. ಅದು ಇವರು ಈ ಸಲ ಬಂದ ಮೇಲೆ ಒಂದು 3-4 ದಿವಸ ಆಗಾಗ ಮ್ಯಾಂಗ್ಳೂರು ಕ್ರೈಮ್ನವರು ಬಂದವರನ್ನು ಅರೆಸ್ಟ್ ಮಾಡಿದ್ದಾರೆ. 45 ಡೇಸ್ ಜೈಲಿನಲ್ಲಿದ್ದರು ಅವರು. ಈ ಘಟನೆ ಆಗೋ ಮೊದಲು ಜೈಲಿನ ಬಂದಾದ್ಮೇಲೆ ಈ ಥರ ಈ ಥರ ಆದದ್ದು. ನಿಮ್ಮ ಜೊತೆ ಹೇಗೆ ಒಡನಾಟ ಹೇಗಿತ್ತು ಸರ್? ಅಲ್ಲ, ಈಗ ಅವರು ನಮಗೆ ಅಂದರೆ ಇಲ್ಲಿ ಆ್ಯಕ್ಚುಲಿ ನಮಗೆ ಮೊದಲೇ ಇವರು ಪರಿಚಯದವರೇ ಊರಿನವರಾಗಿ. ಆದರೆ ನಮ್ಮ ಹತ್ರ ಇರುವಾಗ ಅಂಥ ಒಂದು ಅವರ ಈ ಹ್ಯಾಬಿಟ್ ಅಂತ ಅಲ್ಲಿ ನಮಗೆ ಅವರಿಂದ ಆ ಸಮಯದಲ್ಲಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅಷ್ಟೊಂದು ಸ್ಮೂತಾಗಿ ಎಲ್ಲರೊಂದಿಗೆ ಮಾತಾಡ್ತಾ ಇದ್ದಾರೆ ಅವರು. ಮನುಷ್ಯರು ಹೇಗಿರ್ತಾರೆ ಅಂದರೆ ಡ್ರಗ್ಸ್ ಹ್ಯಾಬಿಟ್ ಆದವರು ಅವರು ಬೇಕಾದ ಟೈಮಲ್ಲಿ ಬೇಕಾದ ರೀತಿಯಲ್ಲಿ ಮಾತಾಡ್ತಾರೆ ಅವರು. ನೆನ್ನೆ ಬಂದದ್ದು ನನಗೆ ಅದು ಡ್ರಗ್ಸಿನ ರೂಪದಲ್ಲಿ ಬಂದದಂತ ಹೇಳೋಕ್ಕಾಗೋದಿಲ್ಲ. ಏಕೆಂದರೆ ಒಂದು ವ್ಯಕ್ತಿ ಬರುವಾಗ ಚಾಕು ಹಿಡ್ಕೊಂಡು ಬರುವುದಂದರೆ ಅವನು ಅದು ಕೊಲೆ ಮಾಡಲಿಕ್ಕೆ ಅಂತಲೇ ಬರ್ತಾನೆ. ಇಲ್ಲಿ ನನ್ನಾದರೂ ಪ್ರಶ್ನೆ ನಡೆದಿದ್ದರೆ ಅಲ್ಲಾದರೆ ಅಲ್ಲಿ ಏನಾದರೂ ಗಲಾಟೆ ನಡೆಯುವಾಗ ಕೈಗೆ ಅಲ್ಲಿಂದ ಸಿಗಿದು ಹಾಕುವುದಾದರೆ ಬೇರೆ ಪ್ರಶ್ನೆ. ಇದು ನೋಡುವುದಲ್ಲ, ಇದು ಬರುವಾಗಲಂತೆ ಅದು ತಗೊಂಡು ಬಂದಿದ್ದಾನಂತೆ, ಚಾಕು ತಗೊಂಡು ಬಂದಿದ್ದಾನಂತೆ. ಅದಕ್ಕೆ ಬೇಕಾಗಿ ಇವತ್ತು ನನ್ನ ರಾತ್ರಿನೇ ಪೊಲೀಸ್ನವರೆಲ್ಲ ಇಲ್ಲಿ ಟೀಮ್ ಬಂದಿದ್ದಾರೆ. ಎಸ್ ಪಿ ಸಾರ್ ಬಂದಿದ್ದಾರೆ, ASP ಸಾರ್ ಬಂದಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಇಲ್ಲೇ ರಾತ್ರಿ ಇದ್ದಾರೆ. ಮನೆಯಲ್ಲಿದೆ ಈ ಘಟನೆ ನಡೆಯುವಾಗನೇ ಬಂದು ಯಾರಾದರೂ ತಡಿಲಿಕ್ಕೆ ನಾವು ಬಂದು ತಡೆಯುವ ಹತ್ತಿರ ಮನೆಯವರೆಲ್ಲ ಓಡಿ ಬರುವಾಗೆಲ್ಲ ಮುಗ್ದಾಗಿದೆ. ಅವರ ಹೆಂಡತಿ ಎಲ್ಲ ಇದ್ರಲ್ಲ ಮನೆಯಲ್ಲಿ, ಹಾಂ, ಅವರು ಏನಾದರೂ ಎಲ್ಲರೂ ಮಕ್ಕಳು ಎಲ್ಲರೂ ಹಿಡ್ಕೊಂಡು ಹೋಗುವಾಗ ಇದು ಚಾಕು ಹಾಕಿ ಆಗಿದೆ ಅವರಿಗೆ, ಚಾಕು ಹಾಕಿದ್ರು ಕುತ್ತಿಗೆ. ಮಗುವಿನ ಕುತ್ತಿಗೆಗೆ. ಮತ್ತು ಇವತ್ತು ತೀರಿವಾದಂಥ ಈ ಮನೆಯ ಅವರಿಗೆ ತೊಡೆಗಾಲಿಗೆ. ಹಾಂ, ಇವತ್ತು ನಿಮ್ಮ ಊರೇ ಒಂದು ಅಂದರೆ ನಾವು ವಿಚಾರವಾಗಿ ಕೇಳುವುದಾದರೆ ಈಗ UP ಇಲ್ಲಾಂದರೆ ಬೇರೆ ಪ್ರದೇಶ ಇಂಥ ಎಲ್ಲ ಘಟನೆ ಕೇಳ್ತಾ ಇದ್ದೇವೆ. ಈಗ ವಾಟ್ಸಪ್ನಲ್ಲಿ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೇವೆ. ಆದರೆ ನಮ್ಮ ಪರಿಸರದಲ್ಲಿ ನಮ್ಮ ಕಣ್ಣಿನಲ್ಲಿ ಕಾಣುವಾಗ ಈ ಊರೇ ಇವತ್ತು ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಇಲ್ಲ, ಎಲ್ಲರೂ ಇಲ್ಲಿ ಇವತ್ತೊಂದು ಅಪ್ಸೆಟ್ ಆಗಿದ್ದಾರೆ, ತುಂಬ ಬೇಜಾರಿನಲ್ಲಿದ್ದಾರೆ.